ಸ್ನೇಹಿತರೆ ನಮಸ್ಕಾರ. ಪಿಂಚಣಿ ಡಬಲ್. ಹೌದು, ಡಬಲ್ ಧಮಾಕ ಅಂತಾನೆ ಹೇಳಬಹುದು. ಪಿಂಚಣಿ ಯೋಜನೆಯಲ್ಲಿ ಪಿಂಚಣಿ ಯಾವಾಗಾದ್ರೂ ಹೆಚ್ಚಳ ಆಗತ್ತೆ ಅಂತ ಕಾಯ್ತಾ ಇದ್ದಾರೆ ಎಲ್ಲ ಫಲಾನುಭವಿಗಳು. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಜೊತೆಗೆ 2 ಕಂತಿನ ಹಣ ಕೂಡ ನಿಮಗೆ ಜಮಾ ಆಗ್ತಾ ಇದೆ. ಅಂದರೆ ಮಾರ್ಚ್ ತಿಂಗಳ ಹಣ ಕೂಡ ಬಂದಿರಲಿಲ್ಲ, ಅದು ಕೂಡ ಬರ್ತಾ ಇದೆ. ಏಪ್ರಿಲ್ ತಿಂಗಳ ಹಣ ಕೂಡ ಬರ್ತಾ ಇದೆ. ಹಾಗಾದರೆ ವಿಧವಾ ಮಹಿಳೆಯರಿಗೆ ಪಿಂಚಣಿ ಹೆಚ್ಚಳ ಆಗ್ತಾ ಇದೆಯಾ, ಅಥವಾ ಅಂಗವಿಕಲರಿಗೆ ಹೆಚ್ಚಳ ಆಗ್ತಾ ಇದೆಯಾ, ಅಥವಾ ಹಿರಿಯ ನಾಗರಿಕರಿಗೆ ಪಿಂಚಣಿ ಹೆಚ್ಚಳ ಆಗ್ತಾ ಇದೆಯಾ? ಸೊ ನಾನು ಪ್ರಾರಂಭದಲ್ಲಿನೇ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಹಿರಿಯ ನಾಗರಿಕರಿಗೂ ಕೂಡ ಹೆಚ್ಚಳ ಆಗ್ತಾ ಇದೆ, ವಿಧವಾ ಮಹಿಳೆಯರಿಗೂ ಕೂಡ ಹೆಚ್ಚಳ ಆಗ್ತಾ ಇದೆ. ಹಾಗಾದರೆ ಎಷ್ಟರಿಂದ ಎಷ್ಟಕ್ಕೆ ಏರಿಕೆ ಆಗ್ತಾ ಇದೆ, ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಕೊನೆಯದಾಗಿ, ವಿಧವಾ ಮಹಿಳೆಯರು ನಾವು ಅಪ್ಲೈ ಮಾಡೋದಿದೆ ಪಿಂಚಣಿ ಯೋಜನೆಗೆ, ಹಾಗಾದರೆ ಹೇಗೆ ಅಪ್ಲೈ ಮಾಡೋದು ಅಂತ ಕೇಳ್ತಾ ಇದ್ರಿ. ಸೊ ಅದ್ರ ಬಗ್ಗೆನೂ ಕೂಡ ಕ್ಲಿಯರಿಟಿ ಕೊಡ್ತೀನಿ. ಸೊ ವಿಡಿಯೋನ ಆದಷ್ಟು ನೀವು ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲ ಮಾಹಿತಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ವಿಡಿಯೋನ ನೋಡ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸ್ನೇಹಿತರೆ, ಈ ಪಿಂಚಣಿಯಲ್ಲಿ CM ಸಿದ್ದರಾಮಯ್ಯನವರಂತರೂ ಕಳೆದ 2 ವರ್ಷದಿಂದ ಹೆಚ್ಚಳ ಮಾಡಬೇಕಂತ ಕಾಯ್ತಾನೆ ಇದ್ದಾರೆ. ಆದರೆ ಕೆಲವೊಂದಿಷ್ಟು ಕಾರಣಗಳಿಂದ ಹೆಚ್ಚಳ ಮಾಡಲಿಕ್ಕಾಗಿರಲಿಲ್ಲ. ಇನ್ನೊಂದು ಕಡೆ ಗ್ಯಾರಂಟಿ ಯೋಜನೆಗಳನ್ನು ಬೇರೆ ಕೊಡ್ತಾ ಇದ್ದಾರೆ, ಅದರಲ್ಲಿ ದುಡ್ಡು ಹೆಚ್ಚಿನ ಖರ್ಚು ವೆಚ್ಚ ಆಗ್ತಾ ಇದೆ. ಅಂದರೆ ಈ ವರ್ಷದಲ್ಲಂತರೂ ಬಜೆಟ್ ಮಂಡನೆಯಲ್ಲಿ ಗೃಹಲಕ್ಷ್ಮಿಗೆ ಯೋಜನೆಗೆ ಇಂತಿಷ್ಟು ದುಡ್ಡು, ಶಕ್ತಿ ಯೋಜನೆಗೆ ಇಂತಿಷ್ಟು ದುಡ್ಡು, ಇಂದಿರಾ ಕಿಟ್ಗೆ ಇಂತಿಷ್ಟು ದುಡ್ಡು, ಹೀಗೆ ಹಲವಾರು ಯೋಜನೆಗಳಿಗೆ ಅದರದೇ ಆದಂತಹ ಬಜೆಟನ್ನು ಘೋಷಣೆ ಮಾಡಿಬಿಟ್ರು. ಹಾಗಾಗಿ ಪಿಂಚಣಿ ಯೋಜನೆಯ ಕುರಿತಾಗಿ ಯಾವುದೇ ಮಾಹಿತಿಯನ್ನು ಬಜೆಟ್ ಮಂಡನೆಯಲ್ಲಿ ಘೋಷಣೆ ಮಾಡಲಿಲ್ಲ. ಅದಕ್ಕಿಂತ ಮುಂಚಿತವಾಗಿಯೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪಿಂಚಣಿ ಯೋಜನೆದಾರರ ಬಗ್ಗೆ CM ಅವ್ರ ಹತ್ರ ಮಾತುಕತೆ ಮಾಡಿದ್ರಂತೆ. ಅತಿ ಶೀಘ್ರದಲ್ಲಿ ಪಿಂಚಣಿಯನ್ನು ಹೆಚ್ಚಳ ಮಾಡುವುದರ ಕುರಿತಾಗಿ ಕೂಡ CM ಸಿದ್ದರಾಮಯ್ಯನವರು ಗುಡ್ ನ್ಯೂಸನ್ನು ಕೊಟ್ಟಿದ್ರು, ಆದರೆ ಹೆಚ್ಚಳ ಮಾಡಿರಲಿಲ್ಲ. ಹಾಗಾದರೆ ಈ ಪಿಂಚಣಿ ಯೋಜನೆಯ ಹೆಚ್ಚಳ ಯಾವಾಗ ಆಗತ್ತೆ ಅಂದರೆ ಅತಿ ಶೀಘ್ರದಲ್ಲಿ. ಹೌದು, ಇದು ಏರಿಕೆ ಆದರೂ ಹಿರಿಯ ನಾಗರಿಕರಿಗೆ CM ಸಿದ್ದರಾಮಯ್ಯನವರು ಕೊಟ್ಟಿರ್ತಕ್ಕಂತಹ ಅಪ್ಡೇಟನ್ನು ಹೇಳ್ತೀನಿ ಕೇಳಿ. ನೀವು ಅಂದ್ಕೊಂಡಿರುವ ಮಟ್ಟಿಗೆ ಹೆಚ್ಚಳ ಏನಾಗೋದಿಲ್ಲ. ಅಂದರೆ 2,500 ಅಥವಾ 2,000 ತನಕ ಹೆಚ್ಚಳ ಆಗಬಹುದಂತ ನಿಮ್ಮ ನಿರೀಕ್ಷೆ ಇದೆ. ಆದರೆ ಅಷ್ಟಂತರೂ ಬಹುತೇಕ ಡೌಟು. ಈಗಾಗಲೇ 800 ರೂಪಾಯಿ ಜಮಾ ಆಗ್ತಕ್ಕಂಥವರಿಗೆ 1,000 ಅಥವಾ 1,200 ರೂಪಾಯಿವರೆಗೂ ಕೂಡ ಏರಿಕೆ ಆಗಬಹುದಾದಂತಹ ಎಲ್ಲ ಸಾಧ್ಯತೆಗಳಿದ್ದಾವೆ. ಸೊ ಹಾಗಾಗಿ ನಿಮಗೆ ಪಿಂಚಣಿ 2,000ಕ್ಕೆ ಏರಿಕೆ ಆಗುತ್ತೆ ಎನ್ನುವಂತಹ ನಿರೀಕ್ಷೆ ಇಟ್ಟಿದ್ರೆ ಅದು ನಿಮ್ಮ ತಪ್ಪು ಕಲ್ಪನೆ. ಇಷ್ಟಂತೂ ಏರಿಕೆ ಆಗಬಹುದು, ಕಾಯ್ದು ನೋಡೋಣ. 1,400 ತನಕ ಕೂಡ ಏರಿಕೆ ಆಗಬಹುದು. ಇನ್ನು ವಿಧವಾ ಮಹಿಳೆಯರಿಗೂ ಕೂಡ ಕೇಂದ್ರ ಸರ್ಕಾರ ಹೆಚ್ಚಳ ಮಾಡಬಹುದಾದ ಸಾಧ್ಯತೆಗಳಿದ್ದಾವೆ. ಆದರೆ ನಮ್ಮ ರಾಜ್ಯಕ್ಕೆ ಅಷ್ಟೇ ಅಲ್ಲ, ನಮ್ಮ ರಾಜ್ಯ ಸೇರಿದಂತೆ ಇನ್ನೂ ಹಲವಾರು ರಾಜ್ಯಗಳಿಗೆ, ಉದಾಹರಣೆಗೆ ಉತ್ತರ ಪ್ರದೇಶ, ಬಿಹಾರ, ಮಹಾರಾಷ್ಟ್ರ, ಹರಿಯಾಣ, ಮಧ್ಯಪ್ರದೇಶ, ರಾಜಸ್ಥಾನದಲ್ಲಿ ಕೂಡ ಪಿಂಚಣಿ ಹೆಚ್ಚಳ ಮಾಡಬಹುದಾದಂತಹ ಸಾಧ್ಯತೆ ಇದೆ ಅಂತೆ. ಅಂದರೆ ಕೇಂದ್ರ ಸರ್ಕಾರ ಬರೀ ಒಂದು ರಾಜ್ಯಕ್ಕೆ ಸೀಮಿತವಲ್ಲ, ಇಡೀ ದೇಶದಾದಂತಹ ಎಲ್ಲ ರಾಜ್ಯದವರಿಗೂ ಕೂಡ ಪಿಂಚಣಿಯನ್ನು ಹೆಚ್ಚಳ ಮಾಡಲೇಬೇಕಾಗತ್ತೆ. ಹಾಗಾಗಿ ಅನೇಕ ರಾಜ್ಯಗಳಲ್ಲಿ ಪಿಂಚಣಿ ಹೆಚ್ಚಳ ಮಾಡಬಹುದಾದ ಸಾಧ್ಯತೆ ಇದೆ. ವಿಧವಾ ಮಹಿಳೆಯರು ಮೊದಲೇ ಅವರ ಕುಟುಂಬವನ್ನು ನಡೆಸಲಿಕ್ಕೆ ಬಹಳ ಸಂಕಷ್ಟದಲ್ಲಿರ್ತಾರೆ. ಸೊ ಹೀಗಾಗಿ ತುಂಬಾ ತೊಂದರೆಯನ್ನು ಅನುಭವಿಸ್ತಿರ್ತಾರೆ. ಮಕ್ಕಳ ವಿದ್ಯಾಭ್ಯಾಸದ ಕೊರತೆ ಇರುತ್ತೆ, ದುಡ್ಡಿನ ಕೊರತೆ ಇರುತ್ತೆ. ಹೀಗಾಗಿ ಒಂದಿಷ್ಟು ಧನ ಸಹಾಯ ಆದರೆ ಇನ್ನಷ್ಟು ಅವರ ಜೀವನಕ್ಕೆ ದಾರಿ ಸಿಕ್ಕಂಗಾಗತ್ತೆ. ಹೀಗಾಗಿ ಪಿಂಚಣಿ ಹೆಚ್ಚಳ ಆಗಬಹುದಾದಂತಹ ಸಾಧ್ಯತೆ ಇದೆ. ಇವರು ಅಪ್ಲೈ ಮಾಡಲಿಕ್ಕೆ ಪತಿಯ ಮರಣ ಪ್ರಮಾಣ ಪತ್ರ, ಆಧಾರ್ ಕಾರ್ಡು, ರೇಷನ್ ಕಾರ್ಡು, ವೋಟರ್ ID, ಬ್ಯಾಂಕ್ ಪಾಸ್ಬುಕ್ಕು, ವಯಸ್ಸಿನ ಮತ್ತು ಆದಾಯ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ, ಪಾಸ್ಪೋರ್ಟ್ ಸೈಜ್ ಫೋಟೋ, ಮೊಬೈಲ್ ಸಂಖ್ಯೆ, ಇನ್ನು ಶಾಶ್ವತ ವಾಸಸ್ಥಳ ಪ್ರಮಾಣ ಪತ್ರ ತೆಗೆದುಕೊಂಡು ಹೋದರೆ ಎಲ್ಲಿ ಹೋಗಬೇಕು? ನಾಡ ಕಚೇರಿಗೆ ಕಣ್ರಿ. ಸೊ ನಾಡ ಕಚೇರಿಗೆ ಹೋಗಿ ನೀವು ಇದನ್ನು ಅಪ್ಲೈ ಮಾಡಬಹುದು. ಆಗ ನಿಮಗೆ ದುಡ್ಡು ಜಮಾ ಆಗಲಿಕ್ಕೆ ಪ್ರಾರಂಭಿಸುತ್ತೆ. ನೀವು ಎಲಿಜಿಬಿಲಿಟಿ ಇದಾರೋ ಇಲ್ವೋ ಅಂತ ಚೆಕ್ ಮಾಡಲಾಗುತ್ತೆ. ಅಪ್ರೂವಲ್ ಆದರೆ ನಿಮಗೆ ದುಡ್ಡು ಬಂದೇ ಬರುತ್ತೆ. ಇನ್ನು ಸ್ನೇಹಿತರ, ಅಂಗವಿಕಲರಿಗಂತೂ ಆಲ್ರೆಡಿ ಹೆಚ್ಚಳ ಇರುತ್ತೆ. ಅಂಗವೈಕಲ್ಯತೆಯ ಆಧಾರದ ಮೇಲೆ, ಅಂದರೆ ಒಬ್ಬರಿಗೆ ಒಂದು ಬೆರಳಿರಲಿಲ್ಲ ಅಂದರೆ 500 ರೂಪಾಯಿ ಕೊಟ್ಟರೆ, ಒಂದು ಕೈಯೇ ಇರುವುದಿಲ್ಲ ಅವ್ರಿಗೆ 1,000, ಇನ್ನು 2 ಕೈ ಇಲ್ಲದವರಿಗೆ 1,500. ಹೀಗೆ ಹೆಚ್ಚಾಗಿ ಅಂಗವೈಕಲ್ಯತೆ ಇರುತ್ತೋ ಅವರಿಗೆ ಹೆಚ್ಚಾಗಿ ದುಡ್ಡು ಜಮಾ ಆಗುವಂಥದ್ದು. ಓಕೆನಾ?
ಸೊ ಕ್ಲಿಯರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಈ ರೀತಿಯೇ ನಿಮಗೆ ದುಡ್ಡು ಬರುವಂಥದ್ದು. ಜೊತೆಗೆ ಈ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಹಣವನ್ನು ಕೊಡಲಾಗ್ತಾ ಇದೆ. ಸೊ ಈಗಾಗಲೇ ಮಾರ್ಚ್ ತಿಂಗಳ ಹಣವನ್ನು ಕೂಡ ನಿಮಗೆ ಕೊಟ್ಟಿರಲಿಲ್ಲ. ಹೀಗಾಗಿ ಮಾರ್ಚ್ ಜೊತೆಗೇನೆ ಏಪ್ರಿಲ್ ತಿಂಗಳ ಹಣವನ್ನು ಕೂಡ ಜಮಾ ಮಾಡುವಂತಹ ಎಲ್ಲ ಸಿದ್ಧತೆ ನಡೆದಿದೆ. ಕಾಯ್ದು ನೋಡೋಣ. ಈಗಾಗಲೇ ಆಲ್ರೆಡಿ ಜಮಾ ಆಗ್ಲಿಕ್ಕಂತೂ ಪ್ರಾರಂಭವಾಗಿದೆ. ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಬಂದಿದ್ದೆ ಆದರೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಒಂದು ಸ್ವಲ್ಪ ನಿಮ್ಮ ಅಕೌಂಟನ್ನು ಚೆಕ್ ಮಾಡಿ ನೋಡ್ಕೊಳ್ಳಿ. 2 ತಿಂಗಳ ಹಣ ಜಮಾ ಆಗ್ತಾ ಇದೆ. ಬಹಳ ದಿನದಿಂದಂತೂ ನೀವು ಪಿಂಚಣಿ ಹೆಚ್ಚಳ ಆಗತ್ತೆ ಅಂತ ಕಾಯ್ತಾನೆ ಇದ್ದೀರಿ. ಅತಿ ಶೀಘ್ರದಲ್ಲಿ ಎನ್ನುವಂತಹ ಮಾಹಿತಿ ಸಿಕ್ಕಿದೆ. ಕಾಯ್ದು ನೋಡೋಣ. ಮೇ ಅಥವಾ ಜೂನ್ನಲ್ಲಿ ಏರಿಸಬಹುದಾ ಅನ್ನುವಂತಹ ಒಂದು ಮಾಹಿತಿಯನ್ನು ನಾನು ನಮಗೆ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಸದ್ಯಕ್ಕಂತೂ ಇಷ್ಟು ಇನ್ಫಾರ್ಮೇಷನ್ ಇತ್ತು, ನಿಮಗೆ ತಿಳಿಸ್ತೀನಿ. ಈ ವಿಷಯವನ್ನು ಆದಷ್ಟು ಎಲ್ಲ ಪಿಂಚಣಿದಾರರಿಗೆ ಶೇರ್ ಮಾಡಿ.